ಜೀವನದ ಆರಂಭ ಎಸ್ ಜಾನಕಿ ಅವರ ಜೊತೆ ಅವರ ಹಾಡಿನ ಜೊತೆ ಆರಂಭ ಆಯಿತು. ಇಡೀ ಕನ್ನಡ ಇಂಡಸ್ಟ್ರಿ ಎವಾಲ್ವ್ ಆಗೋ ಸಂದರ್ಭದಿಂದ ಸುಮಾರು 6 ದಶಕ ಅಂದರೆ 60 ವರ್ಷ ಒಂದು ವ್ಯಕ್ತಿಯ ಇಡೀ ಜೀವನ ಅಂತ ಹೇಳಬಹುದು ಎಸ್ ಜಾನಕಿ ಅವರ ಜೊತೆ ಕಳೆದು ಹೋಗಿರುತ್ತೆ. ಸೊ ನಿಮ್ಮ ಚಿತ್ರ ಜೀವನ ಮತ್ತು ಎಸ್ ಜಾನಕಿ ಅವರ ನಿಮ್ಮ ನಂಟು ಹೇಗೆ ನೆನಪು ಮಾಡ್ಕೊಳ್ತೀರಿ? ನನ್ನ ಕೆರಿಯರ್ ಶುರುವಾಗಿದ್ದೆ ಅವರು ಹಾಡಿರೋ ಹಾಡಿಗೆ ನನಗೆ ಒಂದು ಅಭಿನಯಿಸುವಂಥ ಅವಕಾಶ ಸಿಕ್ಕಿದ್ದು ನಿಜವಾಗ್ಲೂ ನನ್ನ ಅದೃಷ್ಟ ಅಂತ ಭಾವಿಸ್ತೀನಿ. ಏಕೆಂದರೆ ಕನ್ನಡ ಆಗಿರ್ಬೋದು, ತಮಿಳು, ಮಲಯಾಳಂ, ತೆಲುಗು, ನಾನು ಅವ್ರು ಹಾಡಿರೋ ಹಾಡಿಗೆ ಸುಮಾರು 22ಕ್ಕೂ ಹೆಚ್ಚು ಹಾಡುಗಳು ಅವ್ರು ಹಾಡಿದ್ದಕ್ಕೆ ನನಗೆ ಅಭಿನಯಿಸುವಂಥ ಅವಕಾಶ ಸಿಕ್ತು. ಆ್ಯಂಡ್ ಒಂದಕ್ಕಿಂತ ಎಸ್ಪೆಷಲಿ ಕನ್ನಡದಲ್ಲಂತೂ ಅವ್ರು ಹಾಡಿರೋ ಕ್ಲಾಸಿಕ್ಸ್ಗೆ ನನಗೆ ಅವಕಾಶ ಸಿಕ್ತು. ದೀಪವು ನಿನ್ನದೇ ಗಾಳಿಯು ನಿನ್ನದೇ ಇರ್ಬೋದು, ಅಥವಾ ಕಾಯಿಸುವ ಹುಡುಗಿಯರ ಇರ್ಬೋದು, ನೀಲಮೇಘ, ನಗು ಚೆನ್ನ ಮಗು ಚೆನ್ನ, ಆಮೇಲೆ ನೀನೇ ನನ್ನ ಮನೆ ದೇವರಿಂದ ಆ ಹಾಡು. ಸೊ ಯಾವಾಗಲೂ ನನಗೊಂದು ಆಸೆ ಇತ್ತು, ಅಂದರೆ ಇವತ್ತು ನಾವು ಕಲಾವಿದರಾಗಿ ಒಂದು ಬೆಳಿಬೇಕು ಅಂದರೆ ಅದ್ರ ಹಿಂದೆ ಸಾಕಷ್ಟು ಜನ ಶ್ರಮ ಪಟ್ಟಿರ್ತಾರೆ. ಅವರ ಒಂದು ಸಪೋರ್ಟ್ ನಮಗಿರುತ್ತೆ, ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಇರಬಹುದು. ಸೊ ಕೆಲವೊಬ್ಬರನ್ನ ಮೀಟ್ ಮಾಡಲೇಬೇಕು, ಏಕೆಂದರೆ ಎಲ್ಲೂ ನಾವು ಅವರನ್ನು ಪರಸ್ಪರ ಮೀಟ್ ಮಾಡುವಂಥ ಒಂದು ಅವಕಾಶ ನಮ್ಗಳಿಗೆ ಸಿಗೋದಿಲ್ಲ. ಎಸ್ಪೆಷಲಿ ಈ ಥರ ಪ್ಲೇಬ್ಯಾಕ್ ಸಿಂಗರ್ಸ್ ಅಂತಂದರೆ ಅವ್ರು ಬರ್ತಾರೆ, ಯಾವಾಗಲೂ ಹಾಡು ಹೋಗ್ತಾರೆ, ನಮ್ಗಳಿಗೆ ಮೀಟ್ ಮಾಡುವಂಥ ಅವಕಾಶ ಸಿಗಲ್ಲ, ಅಥವಾ ನಿರ್ದೇಶಕರಾಗಿರ್ಬೋದು. ಸೊ ನಾನು ಏನೇ ಆಗಲಿ ಅವ್ರನ್ನ ಮೀಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಲಾಸ್ಟ್ ಇಯರು ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಜನರಲಾಗೆ ಅಯ್ಯೋ ಇಲ್ಲ ನಾನು ಬ್ಯುಸಿ ಇದ್ದೀನಿ, ಅಥವಾ ಎಲ್ಲೋ ಟ್ರಾವೆಲ್ ಮಾಡ್ತಾ ಇದ್ದೀನಿ, ಅಥವಾ ಹುಷಾರಿಲ್ಲ, ಏನೋ ಆ ಥರ ಏನಾದರೂ ಆನ್ಸರ್ ಬರ್ಬೋದೇನೋ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಬಟ್ ಇಮಿಡಿಯೇಟಾಗಿ ಒಪ್ಕೊಂಡು ಅವ್ರ ಮನೆಗೆ ಹೋದಾಗ ಯಾವ ರೀತಿ ನೋಡಿಕೊಂಡ್ರು ಅಂದರೆ ನಂಗೆ ನಿಜವಾಗ್ಲೂ ಹೇಳಬೇಕು ಅಂದರೆ ಎಷ್ಟು ಎಮೋಷ್ನಲ್ ಆಗೋಯ್ತು ಅಂದರೆ ನಾನು ಅಳಕ್ಕೆ ಶುರು ಮಾಡ್ಬಿಟ್ಟೆ. ಏಕೆಂದರೆ ನನ್ನ ಮನಸ್ಸಲ್ಲಿ ಅವರು, ನನ್ನ ಮನಸ್ಸಲ್ಲ, ಎಲ್ರಿಗೂ, ಇಡೀ ಕರ್ನಾಟಕಕ್ಕೆ, ಇಡೀ ಸಂಗೀತ ಪ್ರಪಂಚಕ್ಕೆ ಅವರು ನಿಜವಾಗ್ಲೂ ಸರಸ್ವತಿ ದೇವತೆ. ಅವರು ಅಷ್ಟು ಸಿಂಪಲ್ ಆಗಿರಬೇಕು. ಎಷ್ಟೇ ಎತ್ತರಕ್ಕೆ ಬೆಳೆದ್ರು ಒಬ್ಬ ಮನುಷ್ಯ ಅವರ ಒಂದು ಯಶಸ್ಸು ಇದನ್ನು ಹೇಗೆ ತಲೆಗೆ ತಗೊಳ್ದೆ ಒಂದು ಹಮ್ ಇರಲಿ, ಈಗೋ ಅಂತಾರಲ್ಲ, ಅದು ಯಾವುದೂ ಇಲ್ಲದೆ ಒಂದು ಪುಟ್ಟು ಮಗು, ಪ್ರಾಬಬ್ಲಿ ಒಂದು ಇದಾಗಿ ಹೇಳಬೇಕು ಅಂದರೆ ಮಕ್ಳಿಗೂ ಅಷ್ಟು ಇನ್ನೋಸೆನ್ಸ್ ಇರಲ್ವೇನೋ, ಅಷ್ಟು ಇನ್ನೋಸೆಂಟು, ಅಷ್ಟು ಪ್ರೀತಿಯಿಂದ ಕರೆದು ಮಾತಾಡಿಸಿ, ಐ ಥಿಂಕ್ ಆಲ್ಮೋಸ್ಟ್ ಮೋರ್ ದೆನ್ ಹಾಫ್ ಎ ಡೇ ನಾವು ಅವ್ರ ಜೊತೆ ಕಾಲ ಕಳೆದ್ವಿ. ಆಮೇಲೆ ನಿನ್ನ ಜೊತೆ ಯಾರ್ಯಾರು ಬಂದಿದ್ದಾರೆ ಎಲ್ಲರೂ ಕರಿ ಅಂತೆಲ್ಲ ಒಳಗೆ ಕರೆದು, ನಾವು ಯಾವ ಊಟ ಮಾಡ್ತೀವ, ಏನು ತಿಂತೀವಿ, ಕಾಫಿ ಕುಡಿತೀರಾ, ಟೀ ಕುಡಿತೀರಾ, ಏನು ಅದಕ್ಕೆ ಸ್ನ್ಯಾಕ್ಸು, ಇಷ್ಟೊಂದೆಲ್ಲ ಯಾರು ವಿಚಾರಿಸ್ಕೋತಾರೆ. ಆಮೇಲೆ ಅವ್ರಿಗೆ ಜ್ಞಾಪಕ ಇದೆ ನನಗೆ ಯಾವ್ಯಾವ ಹಾಡು ಅಂದರೆ ಸಿನಿಮಾಗಳಲ್ಲಿ ಹಾಡಿದ್ರು ಅಂತ. ನಂಗೆ ಅದು ಗೊತ್ತು, ನಾನು ಅದನ್ನು ನೋಡಿದ್ದೀನಿ ಅಂತ. ಆಮೇಲೆ ಅವರು ಈ ಫೋನ್ನಲ್ಲಿ ಆ್ಯಪಲ್ಲಿ ಕೆಲವು ಫೋಟೋಸ್ ಎಲ್ಲ ಇದು ಮಾಡೋದು, ಅದನ್ನೆಲ್ಲ ಕೂತ್ಕೊಂಡು ತೋರಿಸಿ, ನೋಡು ನಾನು ಇದು ಹೇಗೆ ಮಾಡಿದ್ದೀನಿ, ಇದು ಚೆನ್ನಾಗಿದೆಯಾ, ಅದು ಚೆನ್ನಾಗಿದೆಯಾ ಅಂತ. ನಿಜವಾಗ್ಲೂ ಇಟ್ ವಾಸ್ ಅ ಡಿವೈನ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಬೇಕು. ಅವ್ರ ಹತ್ರ ಅಷ್ಟು ಹೊತ್ತು ಸಮಯ ಕಳೆದಿದ್ದು. ಆಮೇಲೆ ಪ್ರತಿಯೊಬ್ಬರಿಗೂ, ನಾವು ಒಂದು 3-4 ಜನ ಹೋಗಿದ್ವಿ, ಪ್ರತಿಯೊಬ್ಬರಿಗೂ ಅವ್ರಿಗೆ ಸೂಟ್ ಆಗೋವಂಥದ್ದು ಗಿಫ್ಟ್ಗಳನ್ನ ತಂದಿದ್ರು. ನಾನು ಕೇಳಿದೆ, ನಿಮ್ಗೆ ಇದಕ್ಕೆಲ್ಲ ಎಲ್ಲಿತ್ತು ಟೈಮು, ನಿಮ್ಗೆ ಹೆಂಗೆ ಗೊತ್ತಿತ್ತು ಅಂತ. ನಂಗೆ ಗೊತ್ತಿತ್ತು, ನನಗೆ ಒಂದು ಐಡಿಯಾ ಇದೆ, ನಾನು ಹಾಗೆ ಅದಕ್ಕೆ ಸೆಲೆಕ್ಟ್ ಮಾಡಿದೆ ಅಂತ. ಇವತ್ತು ನಿಜವಾಗ್ಲೂ ಅವ್ರು ಕೊಟ್ಟಿದ್ದೊಂದು ಡ್ರೆಸ್ ಸ್ಟಿಚಿಂಗಿಂದ ಇನ್ನೂ ಬಂದಿಲ್ಲ, ಬಟ್ ಅವರು ಅರ್ಶಿನ ಕುಂಕುಮ ಇಟ್ಟು ನನಗೆ ಇದನ್ನು ಕೊಟ್ಟರು. ಐ ಥಿಂಕ್ ಏನು ಹೇಳೋದು, ಎಷ್ಟು ಕೋಟಿ ಕಟ್ಲೆ ಕೊಟ್ಟರು ಇದರಷ್ಟು ಪ್ರೆಷಸ್ ಇನ್ಯಾವುದೂ ಇರಲ್ಲ. ಐ ವಾಸ್ ಟ್ರೂಲಿ ಬ್ಲೆಸ್ ಟು ಬಿ ಇನ್ ಹರ್ ಕಂಪನಿ ದಟ್ ಡೇ. ಬಟ್ ಇವತ್ತು ತುಂಬ ಬೇಜಾರಾಗ್ತಾ ಇದೆ, ನಂಗೆ ಬೇರೆ ಬೇರೆ ಕಾರ್ಯಕ್ರಮಗಳಿದ್ದರಿಂದ ಕೊನೆಯದಾಗಿ ಹೋಗಿ ಅವ್ರ ದರ್ಶನ ಮಾಡೋವಂಥ ಒಂದು ಅವಕಾಶ ನಂಗೆ ಸಿಗಲಿಲ್ಲ. ರಿಯಲಿ ಫೀಲಿಂಗ್ ಬ್ಯಾಡ್ ಫಾರ್ ದ್ಯಾಟ್. ಎಸ್ ಜಾನಕಿ ಅವರದ್ದು ನಾನು ಹಾಡುಗಳು ಯಾವುದು ಅಂತ ಸುಮ್ಮನೆ ಲಿಸ್ಟ್ ಚೆಕ್ ಮಾಡ್ತಾ ಇದ್ದೆ ಸುಧಾರಾಣಿ ಅವರೇ. ಅಂದರೆ ನಮ್ಮ ಮನಸ್ಸಿನಲ್ಲಿ ಉಳಿದು ಹೋಗಿರೋ ಅಂತಹ ಹಾಡುಗಳು ಎಲ್ಲವೂ ಎಸ್ ಜಾನಕಿ ಅವರದ್ದೇ. ಅಂದರೆ ಕೇವಲ ನಿಮ್ಮ ಸಿನಿಮಾಗಳು ಮಾತ್ರ ಅಲ್ಲ, ಬಹುಶಃ ನೀವು ಯಾವುದಾದ್ರೂ ಗುನುಗುತ್ತಾ ಇದ್ದರೆ, ಯಾವುದಾದ್ರೂ ಇಷ್ಟಪಟ್ಟು ಹಾಡ್ತಾ ಇದ್ದರೆ ಯಾರದ್ದು ಅಂತ ಚೆಕ್ ಮಾಡಿದ್ರೆ ಅದು ಎಸ್ ಜಾನಕಿ ಅವರದ್ದೇ ಆಗಿರುತ್ತೆ ಅಂತ ಅನಿಸುತ್ತೆ. 8000 ಸಾಂಗ್ಸ್, 8000 ಹಾಡುಗಳು ಕನ್ನಡಗೆ ಮಾತ್ರ. ಆಮೇಲೆ ಅವರು ಇಂಗ್ಲೀಷು, ಜಾಪನೀಸು, ಜರ್ಮನಿ, ಸಿಂಹಳ
ಈ ಭಾಷೆಗಳಲ್ಲೂ ಹಾಡಿದಾರಂತೆ. ಅಂದರೆ ಭಾಷೆಗಳ ಜೊತೆ ಜಿದ್ದಿಗೆ ಬೀಳ್ತಿದ್ರೇನೋ ಅಂತ ಅನ್ನಿಸ್ತಿದೆ ನನಗೆ. 17 ಭಾಷೆಗಳು. ಅವ್ರು ಅವತ್ತು ಹೇಳ್ತಾ ಇದ್ರು, ನಾನೇನು ಹಾಡಲಿಲ್ಲ, ಕೃಷ್ಣ ಹಾಡಿಸ್ತಾ ನನ್ನ ಕೈಲಿ ಅಂತ ಅಂದ್ಬಿಟ್ಟು. ಅದೇ ಹೇಳೋದಲ್ಲ, ಅಷ್ಟು ಮುಗ್ಧತೆ. ಹೆಂಗೆ ಸಾಧ್ಯ ಅಂತ ಅವ್ರ ಅಚೀವ್ಮೆಂಟ್ ಏನು, ಅವ್ರ ಸಾಧನೆ ಏನು, ಅವರು ಎಷ್ಟು ಏನಂತಾರೆ, ಅವರೇ ಹೇಳ್ಕೊಂಡಿದ್ದು ಅವ್ರಿಗೆ ಯಾವುದೇ ಥರ ಒಂದು ಟ್ರೈನ್ಡ್ ಬ್ಯಾಕ್ಗ್ರೌಂಡ್ ಇತ್ತಿಲ್ಲ ಸಂಗೀತದಲ್ಲಿ ಅಂತ. ಆದರೆ ಹೇಗೆ ಹಾಡ್ತಾ ಇದ್ರು ಅದೆಲ್ಲ ಒಂಥರ ನಾನು ಹಾಡಲಿಲ್ಲ ಅಂತ ಒಂಥರ ಎಷ್ಟು ಮುದ್ದಾಗಿ ಒಂಥರ ಅವ್ರು ಮಾತಾಡೋದು ಕೇಳ್ತಾ ಇದ್ರು. ಅವ್ರನ್ನ ನೋಡ್ತಾ ಇದ್ರೆ ನಿಜವಾಗ್ಲೂ ಬೇರೆ ಏನೂ ಬೇಡ. ಇವಾಗ ನಾವು ಪರಿಸರದಲ್ಲಿ ಕೂತ್ಕೊಂಡ್ರೆ ಒಂಥರ ನಮಗೆ ಮನಸ್ಸಿಗೆ ಹೇಗೆ ಒಂದು ನೆಮ್ಮದಿ, ಸುಖ, ಸಂತೋಷ ಸಿಗುತ್ತೋ ಆ ಥರ ಇತ್ತು ಅವತ್ತು ಅವ್ರ ಜೊತೆ ಕಳೆದಂಥ ಸಮಯ ನಿಜವಾಗ್ಲೂ. ಸುಧಾರಾಣಿಯವರೇ, ಎಲ್ಲರಿಗೂ ಮೊದಲ ಪ್ರಯತ್ನ ಬಹಳ ನೆನಪಿನಲ್ಲಿ ಉಳಿದು ಹೋಗುತ್ತೆ. ಹಾಗೆ ನಿಮ್ಮ ಮೊದಲ ಸಿನಿಮಾನು ನಿಮಗೆ ನೆನಪಿನಲ್ಲಿ ಉಳಿದು ಹೋಗ್ಬಿಡುತ್ತೆ. ಆ ಟೈಮಲ್ಲಿ ಯಾರು ಬ್ಯಾಕ್ಗ್ರೌಂಡ್ ಸಿಂಗರ್ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್. ಯಾರು ನನಗೆ ಧ್ವನಿ ಆಗ್ತಾ ಇದ್ದಾರೆ, ನನ್ನ ಹಾಡಿಗೆ ಧ್ವನಿ ಆಗ್ತಾ ಇದ್ದಾರೆ ಅಂತ ಕೇರ್, ಅಂದರೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ತೋರಿಸದೇ ಇದ್ರೂ ಕೂಡ ಯಾರು ಹಾಡ್ತಿದ್ದಾರೆ ಅನ್ನೋ ಒಂದು ಕುತೂಹಲ ಇರುತ್ತೆ. ಅದು ಡೈರೆಕ್ಟರ್ ಕೆಲಸ ಆಗಿರುತ್ತೆ, ಹೌದು. ಆದರೆ ಆ್ಯಸ್ ಅ ನಟಿ ನಿಮಗೊಂದು ಕುತೂಹಲ ಇರ್ತಾ ಇತ್ತು. ಎಸ್ ಜಾನಕಿ ಅವರು ನಿಮಗೆ ಧ್ವನಿ ಆಗ್ತಿದ್ದಾರೆ ಅಂದಾಗ ಯಾವುದಾದ್ರೂ ಎಕ್ಸ್ಪೀರಿಯನ್ಸ್ ಇದೆಯಾ? ಆ ನೆನಪುಗಳೇನಾದರೂ ಇದೆಯಾ? ಆನಂದ್ ಮಾಡಿದಾಗ ನಾನು ಆ ಮಟ್ಟಕ್ಕೆ ಅಷ್ಟು ಬೆಳೆದೇ ಇತ್ತಿಲ್ಲ. ನನಗೆ ಯಾವ ಅರ್ಹತೆನೂ ಇತ್ತಿಲ್ಲ, ಕೇಳಬೇಕು, ತಿಳ್ಕೋಬೇಕು ಅಥವಾ ಅದೆಲ್ಲ ಅಂತ ಅರಿವು ಇತ್ತಿಲ್ಲ. ಬಟ್ ದೀಪವು ನಿನ್ನದೇ ಸಾಂಗ್ ಕೇಳಿದಾಗಂತೂ ಅಪ್ಪ, ಐ ಥಿಂಕ್ ಅವರು ಅದರಲ್ಲಿ ಎಲ್ಲನೂ ಕೂಡಿ ಬಂದಿತ್ತು. ಮೊದಲನೇದಾಗಿ ನರಸಿಂಹಸ್ವಾಮಿ ಅವರ ಕವಿತೆ, ಸಿ ಅಶ್ವಥ್ ಅವ್ರ ಸಂಗೀತ, ಗೌರಿಶಂಕರ್ ಅವ್ರ ಛಾಯಾಗ್ರಹಣ, ಜಾನಕಿ ಅಮ್ಮ ಅವರು ಹಾಡಿರೋದು. ಐ ಥಿಂಕ್ ಅದು ನನ್ನ ಭಾಗ್ಯ ಅಂತ ನಾನು ಅನ್ಕೋತೀನಿ. ಯಾಕೆಂದರೆ ಅಷ್ಟೂ ಜನ ಘಟಾನುಘಟಿಗಳು ಸೇರಿ ಆ ಒಂದು ಹಾಡು ನನಗೆ ಸಿಕ್ಕಿದ್ದು. ಇವತ್ತಿಗೂ ಆ ಸಾಂಗ್ ಎಲ್ಲಾದರೂ ಕೇಳಿದ್ರೆ ಅಥವಾ ಅದ್ರದ್ದು ಆ ಶೂಟಿಂಗ್ ಮಾಡುವಾಗ ನೆನೆಸ್ಕೊಂಡ್ರೆ ಒಂಥರ ಮೈಯೆಲ್ಲ ಜುಮ್ ಅನ್ನತ್ತೆ. ಆ ಹಾಡಿನ ತೂಕ ಹಾಗಿದೆ. ಇನ್ನು SPB ಅವರನ್ನು ಕೂಡ ನಾವು ಇತ್ತೀಚೆಗೆ ಕಳೆದುಕೊಂಡ್ವಿ. SPB ಮತ್ತು ಜಾನಕಿ ಅವರ ಕಾಂಬಿನೇಷನ್ ನಮಗೆ MD ಪಲ್ಲವಿ ಅವರು ಮಾತನಾಡ್ತಾ ಶೇರ್ ಮಾಡ್ತಾ ಇದ್ರು. ಅಂದರೆ ಅವರಿಬ್ಬರು ಅವರ ಎಕ್ಸ್ಪ್ರೆಷನ್ಸ್, ವೇ ಆಫ್ ಎಕ್ಸ್ಪ್ರೆಷನ್ ಇತ್ತಲ್ಲ ಆ ಮ್ಯೂಸಿಕ್ಗೆ, ಆ ಮ್ಯೂಸಿಕ್ ಚಂದವೋ ಅವರ ಭಾವ ಚಂದವೋ ಅಂತ ಅನ್ನಿಸ್ತಾ ಇತ್ತು ಅಂತ. ನೀನೇ ನನ್ನ ಹಾಡು ಇಬ್ರು ಎಂಥ ಅದ್ಭುತವಾದ ಸಾಂಗ್ ಅದು. ಆ್ಯಂಡ್ ಆಲ್ ಟೈಮ್ ಫೇವ್ರೆಟ್ ಎವರ್ ಗ್ರೀನ್ ಸಾಂಗ್ ಅದು. SPB ಮತ್ತು ಜಾನಕಿ ಅವರ ಕಾಂಬಿನೇಷನ್ ಬಗ್ಗೆ ಏನು ಅನ್ಸುತ್ತೆ ನಿಮಗೆ? ಏನಂತಾರೆ, ಇಬ್ರು ಸಂಗೀತದಲ್ಲಿ ದಿಗ್ಗಜರು. ಐ ಥಿಂಕ್ ಸಂಗೀತಕ್ಕೆ ದೇವರು ಅಂದ್ರೆ ಮೇಲ್ ಆ್ಯಂಡ್ ಫೀಮೇಲ್ ಇದ್ರೆ ಅದು ಅವರಿಬ್ರು ಇನ್ಕಾರ್ನೇಷನ್ನೇ, ಅವರು ದೇವ್ರ ಇನ್ಕಾರ್ನೇಷನ್ನೇ. ಸೊ ಇಬ್ರು ಜಿದ್ದಿಗೆ ಬಿದ್ದು ಒಂಥರ ಅಂದ್ರೆ ಒಳ್ಳೆ ರೀತಿಲಿ ಆ ಪೈಪೋಟಿ ಎಷ್ಟು ಚೆನ್ನಾಗಿರ್ತಾ ಇತ್ತು ಅಂತಂದ್ರೆ ಅವರ ಸ್ಟೇಜ್ ಶೋಸ್ಗಳಲ್ಲೂ ಅಷ್ಟೇ. ಆಮೇಲೆ ಅವರಿಬ್ಬರಲ್ಲಿ ಒಂದು ಆ ಬಾಂಧವ್ಯ ಇತ್ತಲ್ಲ, SPB ಅವರು ಜಾನಕಮ್ಮ ಅವ್ರನ್ನ ರೇಗಿಸೋದು, ಅವರು ಇವ್ರಿಗೆ ಹಿಂಗೆ ಹೊಡೆಯೋದು, ಮಾಡೋದು, ನಗೋದು ಎಷ್ಟು ಚೆನ್ನಾಗಿರ್ತಾ ಇತ್ತು ನಿಜವಾಗ್ಲೂ. ಅವರನ್ನೆಲ್ಲ ಆ ಥರ ಏನಂತಾರೆ ಲೈವ್ ಆಗಿ ಕಣ್ಣೆದುರಿಗೆ ನೋಡಿದ್ದೇನೆ ನನ್ನ ಅದೃಷ್ಟ ಅಂತ ನಾನು ಭಾವಿಸ್ತೀನಿ. ಏಕೆಂದರೆ ಎಷ್ಟು ಜನಕ್ಕೆ ಅವಕಾಶ ಸಿಗತ್ತೆ, ಆ ಪುಣ್ಯ ಸಿಗತ್ತೆ. ಆ್ಯಂಡ್ ಐ ಹ್ಯಾವ್ ಇಂಟ್ರಾಕ್ಟೆಡ್ ವಿತ್ ದೆಮ್ ವೆರಿ ಕ್ಲೋಸ್ಲಿ, ವಿತ್ ಬೋತ್ ಆಫ್ ದೆಮ್. ವ್ಯಕ್ತಿತ್ವಗಳ ಪರಿಚಯ ಜೀವನದಲ್ಲಿ ನಮಗೇನನ್ನೋ ಒಂದು ಕೊಟ್ಟು ಹೋಗುತ್ತೆ ಅಂತ ಹೇಳ್ತಾರೆ. ಯಾವಾಗಲೂ ಒಂದು ಅರ್ಧ ಗಂಟೆ ಯಾರನ್ನೋ ಭೇಟಿ ಆದ್ವಿ, ಮಾತಾಡಿದ್ವಿ ಅಂದರೆ ಅವರ ಬಗ್ಗೆ ತಿಳ್ಕೊಂಡಿರ್ತೀವಿ, ಬಟ್ ಭೇಟಿಯಾಗೋ ಅವಕಾಶಗಳಿರೋದಿಲ್ಲ. ಅರ್ಧ ದಿನ ನೀವು ಕಳೆದ್ರಿ, ಬಹಳ ಮೆಮೊರಿಯಲ್ಲಿ ಉಳಿದು ಹೋಗೋದು ಅಂತ ನೀವು ಭಾವುಕರಾಗಿ ನಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ರಿ. ಅವರನ್ನು ಭೇಟಿಯಾಗಿ ಬಂದ ನಂತರದ ನಿಮ್ಮ ಮನಸ್ಸು ಏನು ಹೇಳ್ತಾ ಇತ್ತು? ಇಷ್ಟೆಲ್ಲ ಸಾಧನೆ ಮಾಡಿದವರು ಹೀಗಿರೋದಕ್ಕೆ ಸಾಧ್ಯನಾ ಅಂತ. ಆಮೇಲೆ ಅವರಿಂದ ಕಲಿಬೇಕಾಗಿದ್ದು ಬೇಕಾದಷ್ಟಿದೆ. ಏಕೆಂದರೆ ಈ ಈಗೋ ಅಥವಾ ಅಹಂ ಅದೆಲ್ಲ ಇದೆಯಲ್ಲ, ಅದರಿಂದ ನಾವು ಏನೂ ಗೆಲ್ಲಕ್ಕಾಗಲ್ಲ ಅಥವಾ ಯಾರನ್ನೂ ಗೆಲ್ಲಕ್ಕಾಗಲ್ಲ. ಅಥವಾ ನಾವು ಎಷ್ಟೇ ಸಂಪಾದನೆ ಮಾಡ್ಬೋದು, ಹೋಗ್ತಾ ಏನೂ ತೊಗೊಂಡು ಹೋಗೋಕ್ಕಾಗಲ್ಲ. ಆ ಒಳ್ಳೆತನ ಬಿಟ್ಟರೆ ಇವತ್ತು ಅಪ್ಪಾಜಿ ಅವ್ರ ಬಗ್ಗೆ ಆಗಲಿ ಅಥವಾ ಜಾನಕಮ್ಮ ಅವ್ರ ಬಗ್ಗೆ ಆಗಲಿ ಇಂಥ ಏನಂತಾರೆ ಮಹಾನ್ ವ್ಯಕ್ತಿಗಳು, ಕಲಾವಿದರು
ಅವ್ರಿಗೆ ಅವ್ರನ್ನ ವರ್ಣಿಸೋದಕ್ಕೆ ಶಬ್ದಗಳು ಖಂಡಿತವಾಗ್ಲೂ ಸಾಲಲ್ಲ. ಅವ್ರ ಗುಣಗಳ ಬಗ್ಗೆ ಮಾತಾಡೋದಕ್ಕೆ, ಅಫ್ಕೋರ್ಸ್ ಟ್ಯಾಲೆಂಟ್ ಬಗ್ಗೆ ಮಾತಾಡೋದಕ್ಕೆ ಖಂಡಿತ ಐ ಆಮ್ ನಾಟ್ ಸೋ ಬಿಗ್. ಬಟ್ ಅವರಿಂದ ಹೇಗಿರಬೇಕು ಅನ್ನೋದನ್ನು ಡೆಫಿನೆಟಾಗಿ ಕಲಿತೆ. ಯಾಕೆಂದರೆ ಕೊನೆಯಲ್ಲಿ ನಮ್ಮ ಜೊತೆ ಅಥವಾ ನೆನಪಲ್ಲಿ ಉಳಿಯೋದು ಒಳ್ಳೆತನನೇ. ನಾವು ಹೇಗೆ ನಡ್ಕೋತೀವಿ, ನಮ್ಮ ಜೀವನ ಹೇಗೆ ನಡೆಸ್ತೀವಿ ಅನ್ನೋದು. ಅವರಲ್ಲಿ ಕೊಡೋದಕ್ಕೆ ಎಷ್ಟು ಪ್ರೀತಿ ಇತ್ತು ಅಂತಂದರೆ ಅದು ಹೆಂಗೆ ಹೇಳೋಕ್ಕೆ ಆಗಲ್ಲ. ಒಂಥರ ಅಕ್ಷಯ ಪಾತ್ರೆ ಥರ ಆ ಪ್ರೀತಿ ಕೊಟ್ಟಷ್ಟು ಇನ್ನೂ ಆ ಪ್ರೀತಿ ಹೆಚ್ಚು ಹೆಚ್ಚು ಬರ್ತಾ ಇತ್ತು. ಐ ಥಿಂಕ್ ಅವ್ರನ್ನ ಯಾರೇ ಮೀಟ್ ಮಾಡಿದ್ರು ಅವ್ರ ಎಲ್ಲರ ಅನುಭವನೂ ಇದೇ ಆಗಿರುತ್ತೆ. ಅಷ್ಟು ಪ್ರೀತಿಯಿಂದ ಎಲ್ಲರನ್ನೂ ನೋಡ್ಕೊಳ್ಳೋರು, ಮಾತಾಡ್ಸೋರು. ಅದೇ ಹೇಳೋದಲ್ಲ, ಅವ್ರ ಪ್ರಕಾರ ಅವರೊಂದು ಗಿಫ್ಟ್ ಕೊಟ್ಟಿರ್ಬೋದು, ಆದರೆ ಈ ಥರದ್ದು ಅವರಿಂದ ಪಡ್ಕೊಂಡು ಪ್ರತಿಯೊಬ್ರಿಗೂ ಇದು ಏನಂತಾರೆ, ದೇವರೇ ಪ್ರತ್ಯಕ್ಷವಾಗಿ ನಮಗೇನಾದರೂ ಒಂದು ಆಶೀರ್ವಾದ ಮಾಡಿಕೊಟ್ರೆ ಅದಕ್ಕೆ ಬೆಲೆ ಕಟ್ಟಕ್ಕೆ ಸಾಧ್ಯ ಇಲ್ಲ ಅಲ್ವಾ, ಆ ಥರ. ಜೂಲಿ ಲಕ್ಷ್ಮಿ ಅವರು ಫೋನ್ ಮಾಡಿ ಮಾತನಾಡ್ತಾ ಹೇಳ್ತಾ ಇದ್ರು, ಅವರು ಯಾವಾಗಲೂ ನಗುಮುಖ ಅಂತೆ. ಯಾವಾಗ ಮಾತಾಡಿಸಿದ್ರು ನಗುಮುಖ. ದುಃಖನೂ ಅವ್ರು ಹೇಳ್ಕೊಳ್ಳೋದು ನನಗೆ ಕಷ್ಟ ಆಗ್ತಿದೆ ಅನ್ನೋದನ್ನು ನಗ್ತಾನೆ ಹೇಳೋರಂತೆ. ಹೌದು, ನನಗೆ ಕಷ್ಟ ಆಗ್ತಿದೆ ಅಂತ. ಜಾನಕಿ ಅವರು ಜೀವನದಲ್ಲಿ ಅನುಭವಿಸಿದ್ದು ಬಹಳ ಇದೆ. ಇತ್ತೀಚೆಗಷ್ಟೇ ಬಹಳ ದೊಡ್ಡ ದುರಂತದಿಂದನೂ ಅವರು ಸುಧಾರಿಸ್ಕೊಳ್ತಾ ಇದ್ರು. ಆದರೆ ಅವರ ನಗುವು ಮಾಯ ಆಗಲಿಲ್ಲ ಜೀವನದಲ್ಲಿ. ಅದು ಎಂಥ ದೊಡ್ಡ ಸಂದೇಶ ಅಲ್ವಾ ಸುಧಾರಾಣಿಯವರೇ? ಖಂಡಿತವಾಗ್ಲೂ. ಅಂದರೆ ನಾವು ಅವ್ರನ್ನ ಭೇಟಿ ಮಾಡಿದಾಗ ಅವ್ರ ಮಗನೂ ಇದ್ದರು. ಸೊ ಹಾಗಾಗಿ ಅವ್ರ ಮಗನ ಬಗ್ಗೆ ಅವ್ರ ಹಳೆ ಫೋಟೋಸ್ ಎಲ್ಲ ತೋರಿಸ್ತಾ ಇದ್ರು. ನೋಡು ಎಷ್ಟು ಚೆನ್ನಾಗಿದ್ದಾನೆ ನನ್ನ ಮಗ, ಹೀರೋ ಆಗಿ ಮಾಡಿದ್ದ, ಅದು ಇದು ಅಂತ. ಅದೇ ಹೇಳಿದ್ನಲ್ಲ, ಒಂಥರ ಒಂದು ಚಿಕ್ಕ ಒಂದು 2 ವರ್ಷದ ಮಗು, ಚೆನ್ನಾಗೆ ಮಾತು ಬರುವಂಥ ಮಗು ಆದರೆ ಅದು ಎಷ್ಟು ಚೆನ್ನಾಗಿ ಅದೆಲ್ಲ ತೋರಿಸುತ್ತಲ್ವ. ಯಾರಾದರೂ ಏನಾದರೂ ಇದು ಮಾಡು, ಹೀಗೆ ಮಾಡು, ಇದನ್ನು ಹೇಳು, ಅದನ್ನು ಹೇಳು ಅಂತಂದರೆ ಒಂಥರ ಎಂತೂಸಿಯಾಸಮು ಎಲ್ಲ ಆ ಥರ ಇದ್ದರು ಅವರು. ಅವ್ರ ಮಗನ ಫೋಟೋಸ್ ಇರ್ಬೋದು, ಅವರು ಮೊಮ್ಮಕ್ಕಳ ಬಗ್ಗೆ ಇರ್ಬೋದು, ಅವರ ಯಜಮಾನ್ರ ಫೋಟೋಸು, ಅವ್ರ ಚಿಕ್ಕ ವಯಸ್ಸಿನ ಫೋಟೋಸು, ನಾನು ಚೆನ್ನಾಗಿದೆ ನೋಡು ಅಂತೆಲ್ಲ. ಆಮೇಲೆ ಅವರು ಯಾವಾಗಲೂ ಇತ್ತೀಚೆಗೆ ಸೀರೆಗೆ ಒಂಥರ ಒಂದು ಹೂಗಳನ್ನ ಪಿನ್ ಮಾಡ್ಕೊಳ್ಳೋರು, ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. ಯಾಕಂತೆ ನೀವು ಕೇಳಿದ್ರ ಬಗ್ಗೆ ಮಾತಾಡ್ತಾ ಇದ್ರು, ಅವರೇ ಹೊಲ್ಕೋತಾರೆ ಅಂತ. ಅವರೇ ಹೊಲ್ಕೋತಾರೆ ಅಲ್ಲ, ಹೂ ಯಾಕೆ ಇಟ್ಕೊಳ್ಳೋರಂತ ಏನಾದ್ರು ಹೇಳಿದ್ರ ಅದ್ರ ಬಗ್ಗೆ ಇತ್ತೀಚೆಗೆ? ಅವ್ರಿಗದು ಸಡನ್ ಆಗಿ ಇಷ್ಟ ಆಯ್ತಂತೆ ಒಂದಿನ. ಆ ಹೂಗಳೆಲ್ಲ ಎಷ್ಟು ಚೆನ್ನಾಗಿದೆ ಅಲ್ವಾ, ಅದಿರಬೇಕು. ಆಮೇಲೆ ಅವರು ಆ ಬ್ರೋಚ್ ಅಲ್ಲಿ ಇದು ಕೃಷ್ಣನ ಇದಿತ್ತು, ಕೃಷ್ಣನ್ ಬ್ರೋಚ್, ಅದು ಪೆಂಡೆಂಟ್ ಅಲ್ಲ, ಅದೇ ವಿಗ್ರಹ ಇರೋ ಥರದ್ದು. ಸೊ ಹಾಗಾಗಿ ಹೂವು ಇಟ್ಕೊಳ್ತಾ ಇದ್ರು. ಸೊ ತುಂಬ ಒಂಥರ ಏನಂತಾರೆ, ಅದು ನನಗೆ ಹಾಗೆಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಅಷ್ಟು ಖುಷಿಯಾಗಿದ್ರು. ನಾವು ವಿಜುವಲ್ ಅಲ್ಲಿ ನೋಡ್ತಾ ಇದ್ವಿ ಫೋಟೋಗೆಲ್ಲ. ಅದೇನು ನೀವು ವಿಜುವಲ್ಸ್ ನೀವು ಅವ್ರನ್ನ ಭೇಟಿಯಾಗಿದ್ದ ವಿಜುವಲ್ಸ್ ನೋಡ್ತಾ ಇದ್ವಿ. ಫಿಲ್ಟರ್ಸ್ ಅಲ್ಲೆಲ್ಲ ಏನೋ ಹಾಕಿ ನನ್ನ ಫೋಟೋಗೂ ಎಲ್ಲ ಮಾಡಿ ತೋರಿಸಿದ್ರು. ಆಮೇಲೆ ನಾನು ನಿನ್ ಫೋಟೋ ಕಳಿಸು, ನಾನು ನಿನ್ಗೆ ಅದೆಲ್ಲ ಇದು ಫಿಲ್ಟರ್ಸ್ ಎಲ್ಲ ಹಾಕ್ಕೊಡ್ತೀನಿ, ಬೇರೆ ಥರ ಮಾಡ್ಕೊಡ್ತೀನಿ ಅಂತೆಲ್ಲ. ಆಯ್ತಮ್ಮ ಕಳಿಸ್ತೀನಿ ಅಂತಂದಿದ್ದೆ. ಬಟ್ ಏನಂತಾರೆ, ನಿಜವಾಗ್ಲೂ ಅವರು ಅಷ್ಟು ಡೌನ್ ಟು ಅರ್ತ್ ಅಥವಾ ಅಷ್ಟು ಇನ್ನೋಸೆಂಟ್, ಅಷ್ಟು ಪ್ಯೂರ್ ನಾನು ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ. ಐ ಥಿಂಕ್ ಲೈಫ್ ಟೈಮ್ ಮೆಮೊರಿ ಅನ್ಸುತ್ತೆ. ನೀವು ಒಂದು ತಬ್ಕೊಂಡು ಒಂದು ಫೋಟೋ ಬಂದಿದೆ, ಕ್ಯಾಪ್ಚರ್ ಆಗಿದೆ. ಅವರನ್ನ ತಬ್ಬಿ ಇಬ್ಬರ ಮುಖದಲ್ಲೂ ಆ ಭಾವ ವ್ಯಕ್ತ ಆಗ್ತಾ ಇದೆ. ಐ ಥಿಂಕ್ ಫಾರ್ ದ ಲೈಫ್ ಟೈಮ್ ತುಂಬಾ ಫೋಟೋಸ್ ಇದೆ, ತುಂಬಾ ವಿಡಿಯೋಸ್ ಇದೆ. ಆದರೆ ಇವತ್ತು ಎಸ್ ಜಾನಕಿ ಅವರು ನಮ್ಮ ಜೊತೆ ಇಲ್ಲ, ಆದರೆ 100 ನೆನಪುಗಳನ್ನು, ಸಾವಿರ ಹಾಡುಗಳನ್ನು ನಮಗೆ ಕೊಟ್ಟು ಹೋಗಿದ್ದಾರೆ. ಥ್ಯಾಂಕ್ ಯು ಸುಧಾರಾಣಿ ಅವರೇ.